टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप, नाम याद रखना। ಭಾರತ ಪಾಕ್ ಮಧ್ಯೆ ಯುದ್ಧ ಕಾರ್ಮೋಡ ಕವಿದಿದೆ. ಹೀಗಾಗಿ ಅಲ್ಲೊಬ್ಬ ಮಹಿಳೆ ಮರಳಿ ಗಂಡನ ಮನೆಗೆ ಬರುವುದಕ್ಕೆ ತೊಳಲಾಡ್ತಾ ಇದ್ದಾರೆ. ಮತ್ತೊಂದೆಡೆ ಗಂಡನನ್ನ ಕಳೆದುಕೊಂಡ ಪತ್ನಿ ಆರ್ಥಿಕ ನೆರವಿಗೆ ಮೊರೆ ಹೋಗಿದ್ದಾರೆ. ಪಾಕ್ನ ವಧು ಭಾರತೀಯ ವರ, ಮದುವೆ ಹರೋಹರ. ಶೈತಾನ್ ಸಿಂಗ್ ರಾಜಸ್ಥಾನದ ಬಾರ್ಮರ್ನ ವರ ಶೈತಾನ್ ಸಿಂಗ್ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಅಮರ್ಕೋಟ್ನ ವಧು ಕೇಸರ್ ಕನ್ವರ್ ಜೊತೆ ನಿಶ್ಚಿತಾರ್ಥವಾಗಿತ್ತು. ಏಪ್ರಿಲ್ 30ರಂದು ಮದುವೆ ಫಿಕ್ಸ್ ಆಗಿತ್ತು. ಆದ್ರೆ ಶೈತಾನ್ ಸಿಂಗ್ ಮದುವೆಯ ಮೆರವಣಿಗೆ ಜೊತೆ ಪಾಕಿಸ್ತಾನಕ್ಕೆ ಹೋಗಲು ವಾಘಾ ಗಡಿಗೆ ತೆರಳಿದಾಗ ಈತನಿಗೆ ಪ್ರವೇಶ ನಿರಾಕರಿಸಿ ವಾಪಸ್ ಕಳಿಸಲಾಗಿದೆ. 4 ವರ್ಷದ ಹಿಂದೆಯೇ ಇಬ್ಬರ ನಿಶ್ಚಿತಾರ್ಥವಾಗಿತ್ತು. ಆದ್ರೆ 3 ವರ್ಷ ರಾಜತಾಂತ್ರಿಕ ಅಡೆತಡೆಗಳನ್ನೆಲ್ಲ ಎದುರಿಸಿದ ನಂತರ ಫೆಬ್ರವರಿ 18ರಂದು ವೀಸಾ ಕ್ಲಿಯರೆನ್ಸ್ ನೀಡಲಾಗಿತ್ತು. ಮೇ 12ರಂದು ಮುಕ್ತಾಯಗೊಳ್ಳಲಿರೋ ವೀಸಾದ ಮಾನ್ಯತೆಯ ಅವಧಿಯೊಳಗೆ ಏಪ್ರಿಲ್ 30ಕ್ಕೆ ವಿವಾಹ ದಿನಾಂಕ ನಿಗದಿಯಾಗಿತ್ತು. ಆದರೆ ಅನಿರೀಕ್ಷಿತ ರಾಜತಾಂತ್ರಿಕ ನಿರ್ಧಾರದಿಂದಾಗಿ ವಿವಾಹ ಮೆರವಣಿಗೆ ಪಾಕಿಸ್ತಾನಕ್ಕೆ ಪ್ರವೇಶಿಸಲು ಅವಕಾಶ ಸಿಕ್ಕಿಲ್ಲ. ಎರಡೂ ದೇಶಗಳಲ್ಲಿ ಪರಸ್ಪರ ವೀಸಾ ರದ್ದು ಮಾಡಿರೋದ್ರಿಂದ ವರನಿಗೆ ವೀಸಾ ಮಾನ್ಯತೆ ಇದ್ರೂ ಪಾಕ್ ಪ್ರವೇಶಕ್ಕೆ ಅನುಮತಿ ಸಿಗಲಿಲ್ಲ. ಮರಳಿ ಗಂಡನ ಮನೆಗೆ ತೆರಳಲಾಗದೆ ಮಕ್ಕಳ ಜೊತೆ ತಾಯಿ ತೊಳಲಾಟ. ಇವರು ವಾಜಿದಾ ಖಾನ್. ಭಾರತದ ಈ ಮಹಿಳೆ 10 ವರ್ಷದ ಹಿಂದೆ ಪಾಕ್ ವ್ಯಕ್ತಿ ಜೊತೆ ಮದುವೆಯಾಗಿದ್ರು. ಇವರಿಗಿಬ್ಬರು ಮಕ್ಕಳಿವೆ. ಇವರಿಬ್ಬರದು ಪಾಕ್ ಪಾಸ್ಪೋರ್ಟ್. ಆದ್ರೆ ಈಕೆಯದು ಮಾತ್ರ ಭಾರತೀಯ ಪಾಸ್ಪೋರ್ಟ್. 2 ತಿಂಗಳ ಹಿಂದೆ ಭಾರತ ಪ್ರವಾಸಕ್ಕೆ ಬಂದಿದ್ದು. ಈಗ ವಾಪಸ್ ಹೋಗಲು ಅಟಾರಿ ವಾಘಾ ಗಡಿಗೆ ಬಂದಿದ್ದಾರೆ. ಆದ್ರೆ ಇವರಿಗೆ ಪಾಕ್ಗೆ ತೆರಳಲು ಅವಕಾಶ ಸಿಗ್ತಿಲ್ಲ. ನಿರ್ಬಂಧದಿಂದಾಗಿ ಹಸಿರು ಪಾಸ್ಪೋರ್ಟ್ ಹೊಂದಿರುವವರನ್ನ ಮಾತ್ರ ಗಡಿ ದಾಟಲು ಬಿಡಲಾಗ್ತಿದೆ ಅಂತ ಕಣ್ಣೀರಿಡ್ತಿದ್ದಾಳೆ. अभी से 2 महीने पहले फरवरी में मैं यहाँ पे आई थी घूमने के लिए. अब मैं बच्चों के साथ अभी ये जो इन्विटेशन दे दिया कि जल्दी से जल्दी 48 घंटों में जाना. मेरा पासपोर्ट इंडियन है, मेरे बच्चे पाकिस्तानी हैं, तो अब मुझे यहाँ से निकलना है, तो मैं कैसे निकलूंगी. ब्यूरो रिपोर्ट, TV9.